ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ಪಂಚತಂತ್ರ ಕಥಾಮಾಲಿಕೆಯಲ್ಲಿ ಮೊದಲನೇ ತಂತ್ರವೇ ಮಿತ್ರಭೇದ. ಈ ಮಿತ್ರಭೇದ ತಂತ್ರದಲ್ಲಿ ಬರುವ ಉಪಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾನು ನಿಮಗೆ ಎರಡು ಕಥೆಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇದೇ ಆಮೆ ಮತ್ತು ಹಂಸಗಳು. ಒಂದು ದೊಡ್ಡ ಕೆರೆಯಲ್ಲಿ ಒಂದು ಆಮೆ ವಾಸವಾಗಿತ್ತು. ಅದಕ್ಕೆ ಎಲ್ಲಿಂದಲೋ ಎರಡು ಹಂಸಗಳು ಬಂತು. ಅವು ಎರಡು ಸಹಿತ ಸ್ನೇಹಿತರು. ಆಮೆ ಜೊತೆಗೆ ಸ್ನೇಹ ಆಗಿಬಿಡ್ತು. ದಿನ ಬಂದು ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಳ್ತಿದ್ವು. ನಿಮ್ಮ ಕಡೆ ಹೇಗಿದೆ, ಆ ಕಡೆ ಹೇಗಿದೆ, ಈ ವ್ಯವಸಾಯ ಏನು, ಊಟ ಏನು, ತಿಂಡಿ ಏನು ಅಂತೆಲ್ಲ ಮಾತಾಡ್ಕೊಳ್ತಿದ್ವು. ಯಾವ ಸಿನಿಮಾ ನೋಡ್ದಿ ಎಲ್ಲ ತಮಾಷೆ ಕಾಲ ಕಳೀತಾ ಇದ್ವು. ಒಂದ್ಸಲ ಏನಾಗ್ಬಿಡ್ತು, ಬೇಸಿಗೆ ಕಾಲ. ಆಮೆ ವಾಸವಾಗಿದ್ದಂಥ ಕೆರೆನಲ್ಲಿ ಪ್ರತಿದಿನ ನೀರು ಕಮ್ಮಿ ಆಗ್ತಾ 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 ಬರೀ ಕೆಸರು ಗುಂಡಿ ಆಗೋ ಸ್ಥಿತಿ ಬಂದುಬಿಡ್ತು. ಆಮೆ ನೀರಿದ್ರೆ ಆರಾಮಾಗಿರುತ್ತೆ, ಕೆಸರು ಗುಂಡಿಲಿ ಹೆಂಗಿರುತ್ತೆ? ಹಂಸಗಳೆರಡು ಕೇಳಿದ್ವು, ಅಲ್ಲ ಗೆಳೆಯ, ಕೆರೆ ನೀರೇ ಪೂರ್ತಿ ಖಾಲಿಯಾಗಿ ಹೋಗ್ತಾ ಇದೆ, ಈ ಕೆಸರು ಮುದ್ದೆಯಲ್ಲಿ ಯಾಕೆ ಹೆಂಗಿರ್ತೀಯ ನೀನು? ನನಗೂ ಅದೇ ಯೋಚನೆ ಆಗಿಬಿಟ್ಟಿದೆಯಪ್ಪ. ಇದನ್ನು ಬಿಟ್ಟು ಎಲ್ಲರೂ ಒಂದು ಒಳ್ಳೆ ತುಂಬ ನೀರಿರೋ ಕೆರೆಗೆ ಹೋಗಬೇಕು ಅಂತ ಆಸೆ. ಆದರೆ ನನಗೆ ವೇಗವಾಗಿ ನಡೆಯುವ ಶಕ್ತಿ ಇಲ್ಲ. ಹಂಗೆಲ್ಲರೂ ಹೋಗ್ಬೇಕಾದ್ರೆ ಯಾರು ನನಗೆ ಹೊಡೆದು ಬಡ್ದು ಸಾಯಿಸ್ಬಿಟ್ರೆ ಏನು ಮಾಡಲಿ? ಗೆಳೆಯ, ಒಂದು ಉಪಾಯ ಹೊಳಿತಾ ಇದೆ. ನೀನು ಇದಕ್ಕೆ ಒಪ್ಪಿದ್ರೆ, ಗಟ್ಟಿ ಮನಸ್ಸು ಮಾಡಿದ್ರೆ, ಧೈರ್ಯ ಮಾಡಿದ್ರೆ ಈ ಕೆಲಸ ಏನು? ಏನಿಲ್ಲ, ನಾವು ನೋಡಪ್ಪ ಹಾರ್ಕೊಂಡು ಹೋಗೋರು, ನೀನು ನೆಲದಲ್ಲಿ ಹೋಗೋನು, ಆಕಾಶದಲ್ಲಿ ಹೋಗ್ತೀವಿ. ನಾವು ಒಂದು ಕೋಲ್ ತರ್ತೀವಿ, ಇಷ್ಟುದ್ದನೆ. ನಾವಿಬ್ಬರು ಸಹಿತ ಒಂದೊಂದು ತುದಿಯನ್ನು ಕಚ್ಕೊಳ್ತೀವಿ. ನೀನೇನು ಮಾಡು, ಮಧ್ಯದಲ್ಲಿ ನಿನ್ನ ಬಾಯಿನಿಂದ ಆ ಕೋಲನ್ನು ಬಿಗ್ಗಿಯಾಗಿ ಹಿಡ್ಕೊಂಡ್ಬಿಡ್ಬೇಕು. ಆಗೇನು ಮಾಡ್ತೀವಿ, ನಾವು ಹಾರ್ಕೊಂಡು ಹೋಗ್ಬೇಕಾದ್ರೆ ನೀನು ಮಧ್ಯದಲ್ಲಿ ಇರ್ತೀಯಲ್ಲ, ಬಿಗಿಯಾಗಿ ಬಾಯಲ್ಲಿ ಹಿಡ್ಕೊಂಡಿರ್ತೀಯಲ್ಲ ಕೋಲನ್ನು, ನೀನು ಬಂದ್ಬಿಡ್ತೀಯ. ಆಗ ನಾವೇನು ಮಾಡ್ತೀವಿ, ಎಲ್ಲಿ ಯಾವುದು ತುಂಬ ಒಳ್ಳೆ ನೀರು ಇರುತ್ತೋ ಅಂತ ಒಂದು ಕೆರೆಯಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ. ನೀನು ಅಲ್ಲಿ ಚೆನ್ನಾಗಿರ್ತೀಯ, ನಾವು ನಿನ್ನ ಜೊತೆಗೆ ಬಂದು ಸ್ನೇಹದಲ್ಲಿ ಇರ್ತೀವಿ. ನಾವು ಸ್ನೇಹಿತರಾಗಿ ನೀನು ಕಷ್ಟದಲ್ಲಿದ್ದಾಗ ಇಷ್ಟು ಸಹಾಯ ಮಾಡ್ತೈತೆ ಹೆಂಗೆ? ಆಯ್ತಪ್ಪ, ಭಾಳ ಒಳ್ಳೆ ಆಲೋಚನೆ, ನಾನು ಒಪ್ಕೊಂಡೆ, ನಿಮ್ಮದು ಒಳ್ಳೆಯ ಆಲೋಚನೆ, ನಾನು ಖಂಡಿತ ನಿಮ್ಮ ಜೊತೆ ಬರ್ತೀನಿ. ಆದರೆ ಗೆಳೆಯ, ನೆನಪಿರಲಿ, ನೀನು ಮೊದಲೇ ಮಾತುಗಾರ. ಮಾತು ಅಂದ್ರೆ ಸಾಕು, ಕಾಯ್ತಾ ಇರ್ತೀಯ. ಆದರೆ ನೀನೇನು ಮಾಡಬೇಕು, ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬಾಯಿ ಬಿಡಬಾರ್ದು. ಎಷ್ಟು ಕುತೂಹಲ ಆದರೂ ಬಾಯಿಯನ್ನು ತುಟಿ ಹೊಲ್ಕೊಂಡಿರಬೇಕು. ನಾವು ಮ್ಯಾಲಗೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀನು ನೋಡ್ತಾ ಇರು. ಆದರೆ ಎಲ್ಲರೂ ಬಾಯಿ ಬಿಟ್ರೆ ಕೆಳಗೆ ಬಿದ್ದು ಸತ್ತು ಹೋಗಿಬಿಡ್ತೀಯೋ, ಹುಷಾರು. ಏನಪ್ಪ ನೀವು ಇಷ್ಟೆಲ್ಲ ಹೆದರ್ಸ್ತೀರ? ನನಗೆ ಅಷ್ಟು ಬುದ್ಧಿ ಇಲ್ವಾ? ನನ್ನ ಪ್ರಾಣದ ಬಗ್ಗೆ ಆಸೆ ಇಲ್ವಾ? ಆಯ್ತಪ್ಪ, ನೀವು ಹೇಳಿದ ಎಲ್ಲ ನಿಬಂಧನೆಗೆ ಒಪ್ಕೊಳ್ತೀನಿ. ನಾನು ಆ ಕಡೆ ಈ ಕಡೆ ನೋಡ್ತೀನಿ ಹೊರತು ಮಾತಾಡಲ್ಲ, ನಿಮ್ಮನ್ನು ಮಾತಾಡ್ಸಲ್ಲ. ಆಯ್ತಾ? ಆಯ್ತು. ಸರಿ, ಇವೇನು ಮಾಡಿದ್ವು, ಮಾತಾಡ್ಕೊಂಡಂಗೆ ಇಷ್ಟುದ್ದ ಒಂದು ಗಳವನ್ನು ತಂದು ಹಂಸಗಳು ಎರಡು ಹಿಡ್ಕೊಂಡು, ಮತ್ತೆ ಆಮೆ ಹಿಡ್ಕೊಂಡಿದೆ, ಹಾರ್ಕೊಂಡು ಹೋಗ್ತಾ ಇದ್ದಾವೆ. ಹಂಸಗಳಿಗೇನು ಹಾರಾಡ್ಕೊಂಡು ಆಕಾಶದಲ್ಲಿ ಹೋಗೋದು ಮಾಮೂಲು. ಆಮೆ ಯಾವಾಗಲೂ ನೆಲದ ಮೇಲೆ ಹೋಗೋದು. ಇದು ನೋಡ್ತು, ಗಿಡ ಮರ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡ್ತಾ ಇತ್ತು. ಅದೇನಾಗ್ಬಿಡ್ತು, ಹೋಗ್ತಾ ಯಾವುದೋ ಒಂದು ಊರು ಬಂತು. ಊರಿನಲ್ಲಿ ಜನಗಳಿಗೆ ಆಶ್ಚರ್ಯ, ನೋಡ್ರೋ, ಎರಡು ಹಂಸಗಳು ಕೋಲ್ ಹಿಡ್ಕೊಂಡಿದ್ದಾವೆ, ಮಧ್ಯದಲ್ಲಿ ಯಾವುದೋ ಒಂದು ಪ್ರಾಣಿ ಅದನ್ನ ನೇತಾಕೊಂಡಿದ್ದಾವೆ. ಅಯ್ಯೋ, ಯಾವ್ದದ್ದು ನೋಡ್ರೋ, ಹೋ ಶೀಣೆ ಹೊಡೆದು, ಕಲ್ಲು ಹೊಡೆದ್ರು. ಹಂಸಗಳು ಹೋಗ್ತಾನೆ ಇದ್ದ. ಆಮೇಲೆ ಹಿಂಗ್ ನೋಡ್ತು ಅದಕ್ಕೆ ಕುತೂಹಲ ತಡೆಯಕ್ಕಾಗಲೇ ಇಲ್ಲ. ಅಲ್ಲ, ಇವ್ರು ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ದಾರೆ, ಕಲ್ಲು ಹೊಡಿತಿದ್ದಾರೆ ಯಾಕೆ ಅಂತ ಕೇಳಕ್ಕೆ ಅಂತೇಳಿ, ಅಲ್ಲ ಸ್ನೇಹಿತರೆ, ಯಾಕೆ ಗದ್ದಲ ಆಗ್ತಾ ಇದೆ ಅಂತ ಕೇಳಕ್ ಹೋಗಿಬಿಡ್ತು. ಹಿಡ್ಕೊಂಡಿದ್ದಂತ ಹಿಡ್ತಾ ಕೋಲಿಂದ ಬಾಯಿ ಬಿಡುತ್ತೋ ಇಲ್ಲೋ, ಬೇಲಿಂದ ದಡಾರ್ ಅಂತ ಬಿದ್ದು ಹೊಟ್ಟೆ ಹೊಡೆದು ಸತ್ತೇ ಹೋಗ್ಬಿಡ್ತು. ಹಂಸಗಳೆರಡು ಅಯ್ಯೋ, ಕೊನೆಗೂ ಸಹಿತ ಮಾತನಾಡೋ ಚಪಲ ತಡೀದೆ ಸತ್ತು ಹೋಗ್ಬಿಡ್ತಲ್ಲ ನಮ್ಮ ಆಮೆ ಅಂತ ಹೇಳಿ ನಮ್ಮ ಶ್ರಮ ವ್ಯರ್ಥ ಆಯ್ತು ಅಂತ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತು. ನೋಡಿ ಮಕ್ಕಳೇ, ಯಾವಾಗಲೂ ಸಹಿತ ನಾವು ಕೆಲಸ ಮಾಡಬೇಕಾದ್ರೆ ಏಕಾಗ್ರ ಚಿತ್ತತೆ, ಒಂದೇ ಒಂದು ಮನಸ್ಸಿನಿಂದ ಮುನ್ನುಗ್ಬೇಕೇ ಹೊರತು ಆ ಕಡೆ ಈ ಕಡೆ ಚಪಲ ಇರಬಾರ್ದು. ನೀವೆಲ್ಲ ವಿದ್ಯಾರ್ಥಿಗಳು, ಓದ್ತಿದ್ದರಿಂದ ನೀವು ಓದಲ್ಲಿ ಮೈ ಮರೆತರೆ ಅಕ್ಕಪಕ್ಕ ಸದ್ದೇ ನಿಮಗೆ ಗೊತ್ತಾಗಬಾರ್ದು. ಅದಿಲ್ಲ, ಚಂಚಲ ಸ್ವಭಾವದಲ್ಲಿ ಇದ್ದರೆ, ಒಳ್ಳೆಯ ದೃಢ ನಿರ್ಧಾರ ಇಲ್ಲದೆ ಇದ್ದರೆ ಆಮೆ ಗತಿನೇ ಬರುತ್ತೆ. ಹಾಗಾಗಬಾರ್ದಲ್ವಾ? ನೋಡಿ, ಈಗ ಇನ್ನೊಂದು ಕತೆ.
ಅದೇ ಮೂರು ಮೀನುಗಳ ಕತೆ. ಮೀನು ಎಲ್ಲಿ ವಾಸವಾಗಿರ್ತವೆ? ಕೆರೆನಲ್ಲಿ, ನದಿನಲ್ಲಿ, ಸಮುದ್ರದಲ್ಲಿ ಇರ್ತವೆ. ಹೀಗೆ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಕೆರೆನಲ್ಲಿ ಮೀನುಗಳು ವಾಸವಾಗಿದ್ದಾವೆ. ಆ ಮೀನುಗಳಿಗೆ 3 ಜನ ನಾಯಕರಿದ್ದರು. ಅದರಲ್ಲಿ ಒಬ್ಬ ಭಾರೀ ಹುಷಾರಿ, ಭಾರಿ ಜಾಣ, ಸಿಕ್ಕಾಪಟ್ಟೆ ಹುಷಾರಾಗಿದ್ದು. ನಾಳೆ ಮಾಡೋ ಕೆಲಸ ಇವತ್ತೇ ಮಾಡೋನು, ಇವನು ಅತ್ಯುತ್ತಮ. ಇನ್ನು ಎರಡನೇ ಮೀನಿತ್ತು, ಇನ್ನೊಂದು ಎರಡನೇ ನಾಯಕ. ಅದು ಬಹಳ ಚತುರ, ಬಹಳ ಉಪಾಯಗಾರ. ಎಂತಹ ಆಪತ್ತು ಬಂದರೂ ಸಿಕ್ಕೊಳ್ಳೋದು ಚಕ್ ಅಂತ ಪಾರಾಗ್ಬಿಡೋದು. ಇದು ಮಧ್ಯಮ. ಇನ್ನೊಂದು ಮೀನಿತ್ತು, ಅದು ಅಧಮ, ಸೋಂಬೇರಿ, ಮೂರ್ಖ. ಏನಾದ್ರೂ ಕಷ್ಟ ಬಂದ್ರೆ, ಸಮಸ್ಯೆ ಬಂದ್ರೆ ಅಯ್ಯ ದೇವರಿದ ನೋಡ್ಕೊಳ್ತಾನೆ ಬಿಡ ಅಂತೇಳಿ ಹಂಗೆ ನಿದ್ದೆ ಮಾಡ್ತಾ ಕೂತ್ಬಿಡ. ಉತ್ತಮ, ಮಧ್ಯಮ, ಅಧಮ. ಸರಿ, ಒಂದಿನ ಸಾಯಂಕಾಲ ಏನಾಯ್ತು, 4 ಜನ ಬೆಸ್ತರು ಎಲ್ಲ ಒಂದ್ ಕಡೆಗೆ ಮೀನು ಹಿಡ್ಕೊಂಡು ಹೋಗ್ತಾ ಇದ್ರು. ಈ ಕೆರೆ ನೋಡಿದ್ರು, ಓಹೋ ಏನೋ ಇಷ್ಟೊಂದು ಮೀನುಗಳಿದಾವೆ, ನಮ್ಗೆ ಗೊತ್ತೇ ಇರಲಿಲ್ಲ. ಈಗ ನಾವು ಮೀನು ಹಿಡಿತಾ ಕೂತ್ರೆ ಕತ್ಲಾಗಿ ಬಿಡುತ್ತಪ್ಪ, ಪೂರ್ತಿ ಕೆಲಸ ಆಗಲ್ಲ. ಇವತ್ತಿನ ಆಹಾರ ಬೇರೆ ಇದೆ, ನಾಳೆ ಬೆಳಗ್ಗೆ ಇನ್ನೊಂದು 4 ಜನ ಕರ್ಕೊಂಬಂದ್ಬೋಣ, ಕೆರೆಯಲ್ಲಿರೋ ಮೀನು ಎಲ್ಲ ಹಿಡ್ಕೊಂಡು ಹೋಗ್ಬೋಣ ಅಂತೇಳಿ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಅದನ್ನ ನಮ್ಮ ಬಹಳ ಹುಷಾರಿತ್ತಲ್ಲ, ನಾಳೆ ಮಾಡೋ ಕೆಲಸ ಇವತ್ತು ಮಾಡೋ ಮೀನು, ಅದು ಕೇಳಿಸ್ಕೊಂಡ್ಬಿಡ್ತು. ಅದು ಏನ್ ಮಾಡ್ತು, ಎಲ್ಲ ಮೀನುಗಳು ಕರೀತು, ಬನ್ನಿ ಬಂಧುಗಳೇ, ಈಗಿನ್ನೂ 4 ಜನ ಬೆಸ್ತರು ಹೋಗಿದ್ದಾರೆ, ಅವ್ರು ಮಾತಾಡ್ಕೊಳ್ತಾ ಇದ್ ಕೇಳಿಸ್ದೆ. ನಾಳೆ ದಿನ ಬೆಳಗ್ಗೆನೆ 8-10 ಜನ ಬಂದು ಬಲೆ ಹಾಕಿ ನಮ್ಮನ್ನೆಲ್ಲ ಹಿಡ್ಕೊಂಡು ಹೋಗಿಬಿಡ್ತಾರಂತೆ. ನೋಡಿ, ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಳಿ. ಬಂಧುಗಳೇ, ನನ್ನ ಗುಪ್ತದಲ್ಲಿರೋರು, ನಾಳೆ ಬೆಳಗ್ಗೆ ತನಕ ಕಾಯೋದು ಬೇಡ, ಈಗಲೇ ಹೋಗ್ಬೇಡ ಬೇರೆ ಒಂದು ಕೆರೆಗೆ. ಅಲ್ಲಿ ಹೋದ್ಮೇಲೆ ನಾವು ಆಹಾರ ತಿನ್ಕೊಂಡು ಹಿರಣ ನಡೀರಿ ಕೂಡಲೇ ಸ್ವೈ ಅಂತ ಅವನ ಗುಂಪಿನ ಮೀನುಗಳೆಲ್ಲ ಬೇರೆ ಕೆರೆಗೆ ಹೋಗ್ಬಿಟ್ಟು ಸುರಕ್ಷಿತವಾಗಿತ್ತು. ಇಲ್ಲಿತ್ತಲ್ಲ ಚತುರ ಮೀನು, ಜಾಣ ಮೀನು, ಮಧ್ಯಮ. ಅದೇನು ಮಾಡ್ತು ಬಂಧುಗಳೇ, ಅವನು ಹೇಳಿದ್ ಸರಿ, ಈಗ ಒಂದು ಕೆಲಸ ಮಾಡಿ, ಅಷ್ಟೊಂದು ಅವಸರ ಬೇಡ, ಊಟ ಗೀಟ ಎಲ್ಲ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳು ಮರಿ ಕರ್ಕೊಳ್ಳಿ, ಈಗ ಕತ್ಲಾಗತ್ರ ಹೋಗ್ಬೇಡ ನಡೀರಿ ಅಂತ ಹೇಳಿ ಅದು ಸಹಿತ ಕರ್ಕೊಂಡು ಕೆರೆ ಬಿಟ್ಕೊಂಡು ಹೋಗ್ಬಿಡ್ತು ಆ ಗುಂಪು. ಇತ್ತಲ್ಲಪ್ಪ 3ನೇದು, ಯಾರು? ಅತಿ ಮೂರ್ಖ, ದಡ್ಡ, ಸೋಮಾರಿ, ಸುಬ್ಬ. ಅದು ಬುದ್ಧಿ ಇದೆಯಾ? ಅದು ಯಾರೋ ಮಾತಾಡ್ಕೊಂಡು ಹೋದ್ರಂತೆ, ಇವನು ಕೇಳ್ಬಿಟ್ನಂತ. ಏನು ಹೇಳಿದ್ದೆಲ್ಲ ಕೆಲಸ ಮಾಡ್ತಾರಪ್ಪ, ನಾವು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅವ್ನಿಗೆ ಓದಿತೀನಿ, ಇವ್ನಿಗೆ ಓದಿತೀನಿ, ನಾನು ಪ್ರಧಾನಿ ಆಗ್ತೀನಿ, ಅವನಿಗೆ ಸಾಯಿಸ್ತೀನಿ ಅಂತೆಲ್ಲ ಹೇಳ್ತೀನಿ. ನಾನು ಏನಾರು ಮಾಡಿದ್ದೀನಿ? ಇಲ್ಲ, ನಾಳೆ ನೋಡ್ಕೊಳ್ಳೋಣ, ಹೋಗೋ ಅಂಥೇಳಿ ಸೋಮಾರಿಯಾಗಿ ದೇವರಿಲ್ಲ ಅನ್ಕೊಳೋ. ನಾವು ಯಾವತ್ತಿದ್ರು ಸಾಯಲೇಬೇಕಲ್ಲೇನೋ ಅಂತೇಳಿ ಆರಾಮಾಗಿ ಉಂಡ್ತೀನಿ, ನಿದ್ದೆ ಹೊಡೆದ್ಬಿಡ್ತು. ಅವ್ರ ಗುಂಪಿನವು ಹಾಗೆ ಮಾಡಿಬಿಟ್ರು. ಬೆಳಗ್ಗೆ ಆಯ್ತು, 8 ಜನ ಮೀನುಗಾರರು ಬಂದ್ರು, ಬಲೆ ಹಾಕಿದ್ರು. ಕೆರೆಯಲ್ಲಿರೋ ಒಂದು ಮೀನು ತಪ್ಪಿಸ್ಕೊಂಡ್ರೆ ಇದ್ದಂಗೆ ಎಲ್ಲವನ್ನು ಸೆರೆ ಇಟ್ಕೊಂಡು ಹೋಗ್ಬಿಟ್ರು. ಎಲ್ಲ ಮೀನು ಸತ್ತು ಹೋಗ್ಬಿಟ್ರು. ನೋಡಿ ಮಕ್ಕಳೇ, ನಾವಿದ್ರಲ್ಲಿ ಯಾರ ತರ ಬದುಕಬೇಕು? ಮೊದಲನೇ ಮೀನು ಮಹಾ ಚತುರ, ನಾಳೆ ಮಾಡೋ ಕೆಲಸ ಈಗಲೇ ಮಾಡುವಂತಿತ್ತು. ಎರಡನೇ ಮೀನು ಜಾಣ, ಅಪಾಯ ಬಂದಾಗ ಸಿಕ್ಕೊಂಡೆ ಉಪಾಯ ಚಕ್ ಅಂತ ಪಾರಾಗ್ಬಿಡು. 3ನೇದು ಇತ್ತಲ್ಲ ಸೋಮಾರಿ, ಸುಬ್ಬ. ನಾವು ಅತ್ಯುತ್ತಮ ಅಂದ್ರೆ ಮೊದಲನೇ ಮೀನಿನ ತರ ಇರಬೇಕು, ಬೇಡ ಮಧ್ಯಮ ಇತ್ತಲ್ಲ ಆ ಮೀನಾದ್ರೂ ಪರವಾಗಿಲ್ಲ. ಆದ್ರೆ ಯಾವ ಕಾರಣಕ್ಕೂ ಸೋಮಾರಿ ಸುಬ್ಬನಂತ ಮೀನಾಗಿಬಿಟ್ರೆ ಕಷ್ಟಕ್ಕೆ ಸಿಕ್ಕೊಂಡು ಸರ್ವನಾಶ ಆಗ್ತೀವಿ. ಹಾಗಾಗಬಾರ್ದು ಅನ್ನೋದೇ ಈ ನೀತಿ ಕಥೆಯ ಅರ್ಥ. ಅರ್ಥ ಆಯ್ತಲ್ವಾ? ಎಲ್ಲರಿಗೂ ನಮಸ್ಕಾರ.